ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೊಂದು ಕಂಟಕ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನದು ಕಂಟಕ? ಸುದ್ದಿ ನೋಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ನಟ ದರ್ಶನ್ಗೆ ಕಾದಿದೆಯಾ ಕಾನೂನು ಕಂಟಕ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಪ್ರಕರಣ ಸಾಕ್ಷಿ ಜೊತೆ ಬಿಂದಾಸ್ ಓಡಾಟ ಮಾಡಿದ್ದು ಸಂಕಷ್ಟಕ್ಕೆ ಸಿಲುಕಬಹುದು ಎನ್ನಲಾಗ್ತಿದೆ. ಯಾಕಂದ್ರೆ ಕೋರ್ಟ್ ದರ್ಶನ್ಗೆ ಷರತ್ತುಬದ್ಧ ಜಾಮೀನು ನೀಡಿತ್ತು. ಸಾಕ್ಷಿ ನಾಶ ಹಾಗೂ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಷರತ್ತು ಹಾಕಿತ್ತು. ಆದ್ರೆ ದರ್ಶನ್ ನಟ ಚಿಕ್ಕಣ್ಣ ಜೊತೆ ಓಡಾಡಿದ್ದಾರೆ, ಸಿನಿಮಾ ನೋಡಿದ್ದಾರೆ. ಇನ್ನು ನಟ ಚಿಕ್ಕಣ್ಣ ಈ ಪ್ರಕರಣದ ಓರ್ವ ಸಾಕ್ಷಿದಾರ ಆಗಿದ್ದು, ಹೀಗಾಗಿ ಚಿಕ್ಕಣ್ಣನಿಗೆ ಮಿಡ್ ಓವರ್ ಮಾಡಿದ ಹಾಗೆ ಎನ್ನಲಾಗ್ತಿದೆ. ಇದೆಲ್ಲವೂ ಸಹ ಇದೀಗ ದರ್ಶನ್ಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇದನ್ನ ಇಟ್ಟುಕೊಂಡು ಪೊಲೀಸರು ಕಾನೂನು ಹೋರಾಟ ಮಾಡೋ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಈ ಬಗ್ಗೆ ಪ್ರಸ್ತಾಪಿಸಬಹುದು. ಸದ್ಯ ಇದು ಷರತ್ತುಬದ್ಧ ಜಾಮೀನು ನಿಯಮ ಉಲ್ಲಂಘನೆ ಆಯ್ತಾ? ಇದನ್ನ ಎಸ್ಪಿಪಿ ಮೂಲಕ ಪೊಲೀಸರು ಕೋರ್ಟ್ ಗಮನಕ್ಕೆ ತರ್ತಾರ? ಕಾದು ನೋಡಬೇಕಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೊಂದು ಕಂಟಕ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನದು ಕಂಟಕ? ಸುದ್ದಿ ನೋಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ನಟ ದರ್ಶನ್ಗೆ ಕಾದಿದೆಯಾ ಕಾನೂನು ಕಂಟಕ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಪ್ರಕರಣ ಸಾಕ್ಷಿ ಜೊತೆ ಬಿಂದಾಸ್ ಓಡಾಟ ಮಾಡಿದ್ದು ಸಂಕಷ್ಟಕ್ಕೆ ಸಿಲುಕಬಹುದು ಎನ್ನಲಾಗ್ತಿದೆ. ಯಾಕಂದ್ರೆ ಕೋರ್ಟ್ ದರ್ಶನ್ಗೆ ಷರತ್ತುಬದ್ಧ ಜಾಮೀನು ನೀಡಿತ್ತು. ಸಾಕ್ಷಿ ನಾಶ ಹಾಗೂ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಷರತ್ತು ಹಾಕಿತ್ತು. ಆದ್ರೆ ದರ್ಶನ್ ನಟ ಚಿಕ್ಕಣ್ಣ ಜೊತೆ ಓಡಾಡಿದ್ದಾರೆ, ಸಿನಿಮಾ ನೋಡಿದ್ದಾರೆ. ಇನ್ನು ನಟ ಚಿಕ್ಕಣ್ಣ ಈ ಪ್ರಕರಣದ ಓರ್ವ ಸಾಕ್ಷಿದಾರ ಆಗಿದ್ದು, ಹೀಗಾಗಿ ಚಿಕ್ಕಣ್ಣನಿಗೆ ಮಿಡ್ ಓವರ್ ಮಾಡಿದ ಹಾಗೆ ಎನ್ನಲಾಗ್ತಿದೆ. ಇದೆಲ್ಲವೂ ಸಹ ಇದೀಗ ದರ್ಶನ್ಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇದನ್ನ ಇಟ್ಟುಕೊಂಡು ಪೊಲೀಸರು ಕಾನೂನು ಹೋರಾಟ ಮಾಡೋ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಈ ಬಗ್ಗೆ ಪ್ರಸ್ತಾಪಿಸಬಹುದು. ಸದ್ಯ ಇದು ಷರತ್ತುಬದ್ಧ ಜಾಮೀನು ನಿಯಮ ಉಲ್ಲಂಘನೆ ಆಯ್ತಾ? ಇದನ್ನ ಎಸ್ಪಿಪಿ ಮೂಲಕ ಪೊಲೀಸರು ಕೋರ್ಟ್ ಗಮನಕ್ಕೆ ತರ್ತಾರ? ಕಾದು ನೋಡಬೇಕಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೊಂದು ಕಂಟಕ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನದು ಕಂಟಕ? ಸುದ್ದಿ ನೋಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ನಟ ದರ್ಶನ್ಗೆ ಕಾದಿದೆಯಾ ಕಾನೂನು ಕಂಟಕ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಪ್ರಕರಣ ಸಾಕ್ಷಿ ಜೊತೆ ಬಿಂದಾಸ್ ಓಡಾಟ ಮಾಡಿದ್ದು ಸಂಕಷ್ಟಕ್ಕೆ ಸಿಲುಕಬಹುದು ಎನ್ನಲಾಗ್ತಿದೆ. ಯಾಕಂದ್ರೆ ಕೋರ್ಟ್ ದರ್ಶನ್ಗೆ ಷರತ್ತುಬದ್ಧ ಜಾಮೀನು ನೀಡಿತ್ತು. ಸಾಕ್ಷಿ ನಾಶ ಹಾಗೂ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಷರತ್ತು ಹಾಕಿತ್ತು. ಆದ್ರೆ ದರ್ಶನ್ ನಟ ಚಿಕ್ಕಣ್ಣ ಜೊತೆ ಓಡಾಡಿದ್ದಾರೆ, ಸಿನಿಮಾ ನೋಡಿದ್ದಾರೆ.
ಹೀರೋ ನಾನು ಮತ್ತೆ ನೋಡ್ಕೊಳ್ತೀನಿ ನನಗೆ ಇಷ್ಟ ಹೀರೋ ಗೊತ್ತಾಗ್ತದೆ. ಇನ್ನು ನಟ ಚಿಕ್ಕಣ್ಣ ಈ ಪ್ರಕರಣದ ಓರ್ವ ಸಾಕ್ಷಿದಾರ ಆಗಿದ್ದು, ಹೀಗಾಗಿ ಚಿಕ್ಕಣ್ಣನಿಗೆ ಮಿಡ್ ಓವರ್ ಮಾಡಿದ ಹಾಗೆ ಎನ್ನಲಾಗ್ತಿದೆ. ಇದೆಲ್ಲವೂ ಸಹ ಇದೀಗ ದರ್ಶನ್ಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇದನ್ನ ಇಟ್ಟುಕೊಂಡು ಪೊಲೀಸರು ಕಾನೂನು ಹೋರಾಟ ಮಾಡೋ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಈ ಬಗ್ಗೆ ಪ್ರಸ್ತಾಪಿಸಬಹುದು. ಸದ್ಯ ಇದು ಷರತ್ತುಬದ್ಧ ಜಾಮೀನು ನಿಯಮ ಉಲ್ಲಂಘನೆ ಆಯ್ತಾ? ಇದನ್ನ ಎಸ್ಪಿಪಿ ಮೂಲಕ ಪೊಲೀಸರು ಕೋರ್ಟ್ ಗಮನಕ್ಕೆ ತರ್ತಾರ, ಕಾದು ನೋಡಬೇಕಿದೆ. ಹುಷಾರಂತ ನೀನು ಓಡ್ಕೊಂಡೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೊಂದು ಕಂಟಕ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನದು ಕಂಟಕ? ಸುದ್ದಿ ನೋಡಿ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣ. ನಟ ದರ್ಶನ್ಗೆ ಕಾದಿದೆಯಾ ಕಾನೂನು ಕಂಟಕ? ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಪ್ರಕರಣ ಸಾಕ್ಷಿ ಜೊತೆ ಬಿಂದಾಸ್ ಓಡಾಟ ಮಾಡಿದ್ದು ಸಂಕಷ್ಟಕ್ಕೆ ಸಿಲುಕಬಹುದು ಎನ್ನಲಾಗ್ತಿದೆ. ಯಾಕಂದ್ರೆ ಕೋರ್ಟ್ ದರ್ಶನ್ಗೆ ಷರತ್ತುಬದ್ಧ ಜಾಮೀನು ನೀಡಿತ್ತು. ಸಾಕ್ಷಿ ನಾಶ ಹಾಗೂ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಷರತ್ತು ಹಾಕಿತ್ತು. ಆದ್ರೆ ದರ್ಶನ್ ನಟ ಚಿಕ್ಕಣ್ಣ ಜೊತೆ ಓಡಾಡಿದ್ದಾರೆ, ಸಿನಿಮಾ ನೋಡಿದ್ದಾರೆ. ಹೀರೋ ನಾನು ಮತ್ತೆ ನೋಡ್ಕೊಳ್ತೀನಿ. ನನಗೆ ಇಷ್ಟ ಹೀರೋ ಗೊತ್ತಾಗ್ತದೆ. ಇನ್ನು ನಟ ಚಿಕ್ಕಣ್ಣ ಈ ಪ್ರಕರಣದ ಓರ್ವ ಸಾಕ್ಷಿದಾರ ಆಗಿದ್ದು, ಹೀಗಾಗಿ ಚಿಕ್ಕಣ್ಣನಿಗೆ ಮಿಡ್ ಓವರ್ ಮಾಡಿದ ಹಾಗೆ ಎನ್ನಲಾಗ್ತಿದೆ. ಇದೆಲ್ಲವೂ ಸಹ ಇದೀಗ ದರ್ಶನ್ಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇದನ್ನ ಇಟ್ಟುಕೊಂಡು ಪೊಲೀಸರು ಕಾನೂನು ಹೋರಾಟ ಮಾಡೋ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಈ ಬಗ್ಗೆ ಪ್ರಸ್ತಾಪಿಸಬಹುದು. ಸದ್ಯ ಇದು ಷರತ್ತುಬದ್ಧ ಜಾಮೀನು ನಿಯಮ ಉಲ್ಲಂಘನೆ ಆಯ್ತಾ? ಇದನ್ನ ಎಸ್ಪಿಪಿ ಮೂಲಕ ಪೊಲೀಸರು ಕೋರ್ಟ್ ಗಮನಕ್ಕೆ ತರ್ತಾರ, ಕಾದು ನೋಡಬೇಕಿದೆ. ಹುಷಾರಂತ ನೀನು ಓಡ್ಕೊಂಡೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.